ಕಬೀರಾ ಕಬೀರಾ ಅಣ್ಣ ಅವ ಬಾ 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 ಬಾ. ಅವ ಕಬೀರಾ ಇಲ್ವಾ? ಇಲ್ಲಪ್ಪ, ಅವನು ಸಂತೆಗೆ ಹೋಗಿದ್ದಾನೆ. ನಾನು ಸಂತೆಯಲ್ಲೇ ಬಂದೆ. ಕಬೀರಾ ಒಂದು ಹೊಸ ಹಾಡ್ ಕಟ್ ಹಾಡ್ತಿದ್ದ, ಹಿಂಗ್ ಬಂದ್ ಹಂಗ ಮಾಯ ಆದ. ಹೌದಾ? ಅವನ್ ಹಾಡನ್ನೇನಾದ್ರೂ ನಾನು ಪೂರ್ತಿ ಕೇಳಿಸ್ಕೊಂಡಿದ್ದಿದ್ರೆ ಈ ವಾರದ ಗಂಜಿ ಚಿಂತೆ ತಪ್ತಿತ್ತು ನನಗೆ. ಹಾಡು ಹೇಳ್ತಿದ್ನ? ಹೌದವ, ಎಷ್ಟು ಚಂದ ಹಾಡ್ ಕಟ್ ಹಾಡ್ತಿದ್ದ ಗೊತ್ತಾ ನಮ್ ಕಬೀರಾ. ಬಾ ಕೂತ್ಕೋ, ನಾನೇ ಗಂಜಿ ಮಾಡಾಕ್ತೀನಿ ನಿನ್ಗೆ. ಬರೀ ಗಂಜಿ ಯಾಕೆ, ಮುರುಗಿ ತರ್ತೀನಿ, ಮಸಾಲೆ ಅರ್ದು ತಾವ ಮೇಲೆ ಹಾಕೊಡು. ಬೇಡ ಬಿಡವು, ನಾನಿನ್ ಬತ್ತೀನಿ. ಈ ತಿರುಪೆ ಕೂಡನ್ಗೆ ನನ್ನ ಮಗ ಹಾಡಿದ್ರೆ ಗಂಜಿ ಚಿಂತೆ ತಪ್ಪತ್ತಂತೆ. ನಿನ್ ಮಗ ವ್ಯಾಪಾರ ಮಾಡದೆ ಹೀಗೆ ಹಾಡ್ತಾನೆ ಇದ್ರೆ ನಮ್ ಗಂಜಿ ಚಿಂತೆ ಮಾಡೋರು ಯಾರು? ಮುಗಿತಾ ಇಲ್ಲಿ ಕೆಲ್ಸ? ಈ ನಿಮ್ ಪರಾಕ್ರಮನ ನಿಮ್ ಮನೆಗಳು ತೋರಿಸಿ ಆರತಿ ಎತ್ತಿದ್ರು ಎತ್ಬೋದು. ನೀವುಗಳನ್ನ ಮನುಷ್ಯರು ತೋಳ್ಗಳು ಏನ್ ನೋಡ್ತೀರಾ? ಹೋಗಿ ಇದಕ್ಕೆಲ್ಲ ಎಷ್ಟು ಕೊಡ್ತೀರಾ ಬುದ್ಧಿ? ಏನಪ್ಪಾ ವ್ಯಾಪಾರ ಚೆನ್ನಾಗಿ? ಒಂದು ಸೇರು ದವಸ ಕೊಡ್ತೀನಿ ಅಷ್ಟೇ. ಅಷ್ಟೇನಾ? ಸರಿ ಕೊಡಿ ಸ್ವಾಮಿ, ನ್ಯಾಯವಾಗಿ ವ್ಯಾಪಾರ ಮಾಡಿ. ಪಾಪ ಮಕ್ಳೊಂದಿಗ ಅವನ್ ಹೊಟ್ಟೆ ಮೇಲೆ ಯಾಕೆ ಕುಡಿತಾ ಇದೀರಾ? ನಾನು ನಿನ್ ಕೂಡ ವ್ಯಾಪಾರ ಮಾಡ್ತಾ ಇರೋದು. ನಡುವೆ ಮಾತಾಡೋಕೆ ಅವನೇ ಯಾರಯ್ಯ? ಈ ತರ ಆದ್ರೆ ವ್ಯಾಪಾರನೇ ಮಾಡ್ಬೇಡ ನೀನು. ನೀ ಸುಮ್ನಿರೋ ಕಬೀರ, ಅವನೇನು ಮಾತಾಡೋದಿಲ್ಲ ಸ್ವಾಮಿ. ನೀವ್ ವ್ಯಾಪಾರ ಮಾಡಿ ಸ್ವಾಮಿ. ನೋಡಯ್ಯ, ನೀನು 16 ವರ್ಷದಿಂದ ನನಗೆ ಮಾಲ್ ಆಗ್ತಾ ಇದೀಯ. ಆ ಕಾರಣಕ್ಕೆ ಮಾಲ ಖರೀದಿ ಮಾಡ್ತಾ ಇದೀನಿ. ನಾವು ಹಾಗೆಲ್ಲ ಮೋಸ ಮಾಡೋ ಜನ ಅಲ್ಲ. ಅಲ್ಲಪ್ಪ, ಕಣ್ಣೆದ್ರಿಗೆ ಇಷ್ಟ ಮಾಲ್ಗೂ ಒಂದ್ ಸೇರ್ ದವಸ ಅಂತ ಹೇಳ್ತಿದ್ನಲ್ಲ, ನ್ಯಾಯನ? ಏಯ್, ಅವ್ನು ಹೋಗ್ತಾನೋ ಇಲ್ಲ ನಿನ್ ಮಾಲೆ ತೊರಗಾಕ್ಲೋ? ಕೈ ಮುಗಿದ್ ಕೇಳ್ಕೊಳ್ತೀನಿ ಕಬೀರ, ಸುಮ್ಮನೆ ಇದ್ಬಿಡು. ನಮ್ದು ಬಟ್ಟೆ ವ್ಯಾಪಾರ ಅಲ್ಲ, ಕೊಳ್ತು ಕೆಟ್ಟೋಗೋ ಹೆಣ ಇದ್ದಂಗೆ. ಸಂತೆ ಅನ್ನೋ ಸುಡುಗಾಡಿಗೆ ತಂದಿರೋದನ್ನ ಮನೆ ವಾಪಸ್ ತಗೊಂಡೋಕ್ ಆಗೋದಿಲ್ವೋ? ಏಯ್, ಕಳಿಸೋ ಅವನ್ನ. ನಾ ಸುಮ್ನೆ ಇರಲ್ಲ. ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಮೀನ್ ಬೇಕಮ್ಮ? ಮೀನು ಬಿಡಮ್ಮ, ನೀನ್ ಒಳ್ಳೆ ರಾಜ್ಕುಮಾರಿ ಇದ್ದಂಗಿದ್ಯಾ. ನೀನ್ ಯಾಕೆ ಬೀದಿ ತೆರಿಗೆ ಮೀನ್ ಮಾಡ್ತೀಯಾ? ಮುಂದಿನ ಸಲ ಸೀಗಡಿ ತರ್ತೀಯ ಅಲ್ವಾ? ಖಂಡಿತ. ಇದು ಸಿಹಿ, ಮನೆಗೆ ತಗೊಂಡು ಹೋಗು. ಬಂದ ನೋಡು ನಿನ್ ಲಾಡ್ಲಾ ಬೇಟ. ಹೇಳವನಿಗೆ ಯಾವ ಸರಿ ಯಾವ ತಪ್ಪು ಅಂತ. ಬಟ್ಟೆನೇ ಇದು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ, ನೀರಿದ್ದನ್ನ ಮಾರಿ ಮಾಲ್ಕೊಂಡು ದಂದಾಗಿ ಆಗೆ ಬಡಿಸೋದಕ್ಕೆ. ದಾನ ಮಾಡೋಷ್ಟು ಇದ್ದುಳೋರ್ ನಾವಲ್ಲ. ತಗ್ಗಿ ಬಗ್ಗಿ ನಡೀತಾ ಇರೋದಕ್ಕೆ 100 ದಿವಸ ಇಸತ್ತಿಂದ ಬದುಕಿರೋದು. ಇವನ್ ಹಾಗೆ ಖಬರ್ ಇಲ್ದೆ ಹಾರಾಡ್ತಾ ಇದ್ರೆ ಯಾವ್ದೋ ಕಬರಲ್ಲಿ ಹೆಣ ಮಲಗಿರ್ತಾ ಇದ್ದೆ. ಸಿಟ್ಟನ್ ಭರದಲ್ಲಿ ಏನೇನಾದ್ರು ಮಾತಾಡ್ಬೇಡಿ ನೀವು. ಮಗನಿಗೆ ಕಿವಿ ಹಿಂಡಿ ಬುದ್ಧಿ ಹೇಳೋದ್ ಬಿಟ್ಟು ನನ್ನ ಮೇಲೆ ರೇಗ್ತೀಯ. ಕೇಳವನಿಗೆ ಎಲ್ಲ ಅಲಿತಾ ಇದ್ದ ಅಂತ. ಎಲ್ಲೋಗಿದ್ದು ಬೇಟ? ಬರಗೈಲ್ ಮನೆಗೆ ಹೋಗ್ಬಾರ್ದು ಅಂತ ಒಂದ್ ರಾತ್ರಿ ಸಂತೆಲ್ ಮಲಗಿದ್ ನಿಜ. ಆದ್ರೆ ತಾನಿಗೆ ರೆಕ್ಕೆ ಬಂದು ಹಾರೋಯ್ತು. ಬಟ್ಟೆ ಇರೋದು ಯಾಕೆ? ಮಾನ ಮುಚ್ಚೋದಕ್ಕಲ್ವಾ? ಒಂದ್ ತಾಯಿ ಮಾನ ಉಳಿಸಿದ್ದು ತಪ್ಪ ಅಮ್ಮಿ? ಇಲ್ಲಪ್ಪ. ದೊಡ್ಡ ಮನುಷ್ಯ, ಮಹಾ ಕೈರಾತಿ ಕೆಲಸ ಮಾಡಿ ಬಂದ. ಒಂದ್ ವೇಳೆ ಆ ಜಾಗದಲ್ಲಿ ನೀವೇ ಇದ್ದಿದ್ರೆ ಏನ್ ಮಾಡ್ತಿದ್ರಿ ಅಬ್ಬು? ನನ್ ಪಾಡಿಗೆ ನಾನು ವ್ಯಾಪಾರ ಮುಗಿಸಿ ಬರ್ತಾ ಇದ್ದೆ. ಆ ಹೆಂಗ್ಸೆ ನೀವಾಗಿದ್ದಿದ್ರೆ ಹಾಗೆ ಎದ್ದು ಬರ್ತಾ ಇದ್ದೆ. ಏನ್ ಮಾತಾಡ್ತಿದ್ದೀರಿ? ಖಬರ್ ಐತೆ ನಿಮ್ಗೆ? ನಾನೇನಾದ್ರು ತಪ್ಪು ಮಾಡಿದ್ನಾಮಿ? ಇಲ್ಲಪ್ಪ. ಅವಳು ನನ್ನ ಅಕ್ಕನೋ ತಂಗಿನೋ ಆಗಿದ್ದಿದ್ರೆ ಅಬ್ಬು ಕೋಪ ನಂಗೆ ಅರ್ಥ ಆಗುತ್ತೆ. ನನಗ್ ಗಂಜಿ ಕೊಡಿಸಿ ಅದೆಷ್ಟು ದಿನ ನೀವು ಹಸ್ಕೊಂಡ್ ಮಲ್ಗಿಲ್ಲ. 1-2 ದಿನ ನಾನು ಹಸ್ಕೊಂಡ್ಬಿಟ್ರೆ ಲೋಕ ಏನ್ ಮುಳುಗೋಗಲ್ವಲ್ಲ? ಮತ್ತೆ ಬಟ್ಟೆ ನೈದು ಸಂತೆಗೆ ತಗೊಂಡೋದ್ರೆ ಆಯ್ತು. ಈ ಮನೇಲಿ ನೂಲು ಇಲ್ಲ, ನೂಲೋದಕ್ಕೆ ಹತ್ತಿನೂ ಇಲ್ಲ. ಬಟ್ಟೆ ಏನಾಯ್ತಾರಂತೆ ಬಟ್ಟೆ. ನಮ್ಮಪ್ಪ ಬಟ್ಟೆ ಸುತ್ತೋದಕ್ಕೆ ಹಲಗೆ ಕೊಟ್ಟಿದ್ನಲ್ಲ, ಅದನ್ನಾರು ತಂದ್ಯಾ? ಅದನ್ನೂ ಇಲ್ಲ. ಎಷ್ಟು ಬಂದ ನೀಮಾವಿ ನಂಬ್ಕೊಂಡ್ರೆ ನಮಗೆ ತೀರ್ಪೇನೇ ಗತಿ. ಕೇಳಿ ಇಲ್ಲಿ ನನ್ನ ಮಾತು ಕೇಳಿ. ಇರಮ್ಮ ಇರು. ಹೋಗು. ಏನಯ್ಯ, ಹೇಳು ಕಳಿಸೋಷ್ಟು ದೊಡ್ಡವನಾಗ್ಬಿಟ್ಟ? ಇನ್ಮೇಲೆ ಉಪ್ಪಿನ ಬದಲಾಗಿ ಮಸಾಲೆ ಪದಾರ್ಥ ಕೊಡಕ್ಕಿಲ್ಲ ಸ್ವಾಮಿ. ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡ್ರು ಚಿಂತೆ ಇಲ್ಲ. ಏನು ಬೇಕಾದ ಕಡೆ ಬೆಳೆದು ಬಿಡೋ ಪದಾರ್ಥ ಅನ್ಕೊಂಡಿದ್ಯಾ ಉಪ್ಪನ್ನ?
ಸಮುದ್ರ ದಡದಲ್ಲಿ ಪಾತಿ ಮಾಡಿ ಹರಳುಗಟ್ಟಿಸಿ ಆ ದಿಕ್ಕಿನಿಂದ ಈ ದಿಕ್ಕಿಗೆ ತರೋದು ಸುಲಭನಾ? ಎಷ್ಟು ರಾಜ್ಯಗಳನ್ನು ದಾಟಿ ಬರಬೇಕು, ಎಷ್ಟು ಕಡೆ ಸುಂಕ ಕಟ್ಟಬೇಕು, ಗಾಳಿ ಮಳೆಗೆ ತಾಗಿಸದೇ ಇರೋ ಹಾಗೆ ತರಬೇಕು. ಯಾರಾದ್ರೂ ನೀವು ಕೊಡೋ ಮಸಾಲೆ ಪದಾರ್ಥಕ್ಕೆ ದವಸ ಧಾನ್ಯ ಕೊಟ್ಬಿಡ್ತಾರಣ್ಣಯ್ಯ. ನಿಮಗೆ ಉಪ್ಪು ಕೊಟ್ರೇನೆ ಮಿಕ್ಕಿದ್ದೆಲ್ಲ ಸಿಗೋದು. ನೀವೇನಾದ್ರೂ ಮಸಾಲೆ ಕೊಡಲ್ಲ ಅಂದ್ರೆ ಉಪ್ಪನ್ನ ನಾವು ಸೀದಾ ತಗೊಂಡೋಗಿ ನೀರಿಗೆ ಸುರಿದು ಬಿಡ್ತೀವಿ ಅಷ್ಟೇ. ರೈತರು ಸೊಕ್ಕು ಅಡಗಿಸ್ತಾ ಇದ್ರೆ ಮುಗೀತು ನಮ್ ಕತೆ. ಏನು ನಮ್ ದಂಧೆನ ಬಂದ್ ಮಾಡ್ಬೇಕು ಅಂತ ಇದಾರೆ ಆ ಮಕ್ಕಳು. ಇದಕ್ಕೊಂದು ಇಲಾಜ್ ಮಾಡ್ಲೇಬೇಕು. ಸೊಪ್ಪು ಬೆಳೆಯವ್ರಿಗೆ ಎಷ್ಟು ಗಮಂಡಿ. ಒಂದ್ ವಾರ ಸಂತೆ ನಡೀದೆ ಹೋಗ್ಲಿ, ಆವಾಗ ಗೊತ್ತಾಗತ್ತಿ ನನ್ ಮಕ್ಕಳಿಗೆ. ನೋಡ, ಒಂದ್ ಕೆಲಸ ಮಾಡು. ಅಪಚಾರ. ಈಗ್ಲೂ ನೀವು ಸುಮ್ಮನೆ ಇದ್ರೆ ನಿಮ್ ಮನೆ ಮುಂದೆ ಮನಗಟ್ಲೆ ಮಾಂಸ ಬಂದು ಬೀಳುತ್ತೆ. ಆದ್ರೂ ಇದ್ರ ಸೇಡನ್ನ ತೀರಿಸ್ಕೊಳ್ಳೇಬೇಕು. ಜೀವಕ್ಕಿಂತ ಧರ್ಮ ಮುಖ್ಯ. ಶುರು ಮಾಡಿ ಧರ್ಮಯುದ್ಧನ. ನನ್ನ ಧರ್ಮಕ್ಕೆ ಅವಮಾನ, ಇದನ್ನು ಸಹಿಸೋಕ್ಕಾಗೋದಿಲ್ಲ. ತಗೊಳ್ಳಿ ತಲ್ವಾರ್. ಯಾಕೆ ಅವನ ಕೊಲ್ಲಕ್ ಹೋಗ್ತಿದ್ರ? ಏನ್ ಮಾಡಿದಾನ್ ಗೊತ್ತಾ ಇವನು? ನೀವು ಕೊಲ್ಲುತ್ತೆ ಕೆಲಸ ಅವನೇನ್ ಮಾಡಿದಾನೆ? ಇವರು ನಮ್ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ. ಇಲ್ಲ, ಮಸೀದಿ ಮುಂದೆ ಸುಬರ್ದು ತಲೆ ತಗೊಂಡ್ ಬಿಸಾಕಿದ್ದಾರೆ. ನೀವ್ ಯಾರು ನಡ್ಸ್ಕೊಂಡ್ ಬರ್ತಾ ಇದೀರಾ? ನಿನ್ನನ್ನೇ. ನನ್ನನ್ನ ಅಂದ್ರೆ ಈ ದೇವಸ್ಥಾನ ಮೈಲ್ಗೆ ಮಾಡಿದನು ನಾನು ಅಂತಾರ ನೀವ್ ಹೇಳುದು? ನೀನು ಅಂದ್ರೆ ನೀವು ಮುಸಲ್ಮಾನ್ರು ನಮ್ ದೇವಸ್ಥಾನ ಮುಂದೆ ಮೈಲ್ಗೆ ಮಾಡಿ ಹೇಸ್ಗೆ ಕೆಲಸ ಮಾಡಿದ್ದು. ಮೊದ್ಲು ನೀವು ಹಿಂದೂಗಳು ನಮ್ಮ ಮಸೀದಿ ಮುಂದೆ ಹೇಸ್ಗೆ ತಗೊಂಬಂದ್ ಹಾಕಿದ್ದು. ನೀವ್ ಹೀಗೆ ಒಬ್ರನ್ನೊಬ್ರು ಕೊಲ್ತಾ ಹೋದ್ರೆ ಈ ಸಂತೆನ ಸ್ಮಶಾನ ಹೋಗುತ್ತೆ. ಆಮೇಲೆ ಈ ಊರಲ್ಲಿ ಇರೋರು ಯಾರು? ಯಾರು ಉಳಿಬೇಕಾಗಿಲ್ಲ. ನಮ್ಮಲ್ಲಿ ಒಬ್ನೇ ಒಬ್ಬ ಉಳಿದ್ರೆ ಸಾಕು. ನಮ್ ಧರ್ಮದ ಪತಾಕನ ಹಾರಿಸ್ಬಿಡ್ತೇವೆ. ನಿಲ್ಸಿ ಅಜೀಜ್, ನಿಜ ಹೇಳು ಅಜೀಜ್, ನಿನ್ನೆ ರಾತ್ರಿ ಕಲ್ಮಂಡಪದ ಹತ್ರ ಏನ್ ಮಾತಾಡ್ತಿದ್ರಿ? ಮುಜೆ ಮಾಫ್ ಕರ್ದು ಕಬೀರ್ ಬೈ. ನಾವು ಕೂಲಿ ಮಾಡ್ಕೊಂಡು ಬದುಕೋ ಜನ, ವ್ಯಾಪಾರಿಗಳು ಹೇಳಿ ಕೆಲಸ ಮಾಡ್ಲೇಬೇಕಾಗುತ್ತೆ ಬೈ. ಏನ್ ನಡೀತು ಅಂತ ಹೇಳ್ಬಿಡು. ನಿನಗೆ ಯಾರು ಏನು ಮಾಡಲ್ಲ. ವ್ಯಾಪಾರಿಗಳು ಕೇಳಿದ ಬೆಲೆಗೆ ಮಾಲ್ ಕೊಡಕ್ಕೆ ರೈತರು ಇನ್ಕಾರ್ ಮಾಡಿದ್ದಾರೆ. ತಮ್ಗಾಗೋ ನುಕ್ಸಾನ ತಪ್ಸೋದಿಕ್ಕೆ 4 ದಿನ ಸಂತೆನೆ ಬಂದ್ ಮಾಡಿ ರೈತರಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋದೇ ಅವ್ರ ಗುರಿ. ಅದಕ್ಕಾಗಿಯೇ ಈ ದುಂಬಿ. ಯಾರ್ದೋ ಗಾಳಕ್ಕೆ ನಾವು ಹುಳುಗಳಾಗ್ತೀವಿ. ಈ ಕಚ್ಚಟ ಬೇಕಾ ನಮಗೆ?